ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈಗ ಜಾತ್ರೆದೇನೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ ಅಂತ ಹೇಳಿದ್ನಲ್ಲ, ಆಮೇಲೆ ಹುಡುಗಿ ತರ್ಸ್ರಿ ಅಂತ ಹೇಳಿ ಹಾಲಿ ಹೇಳಿದ್ನಲ್ಲ, ಹಂಗೆ ನಿಂಗೆ ಹೇಳ್ತೀನಿ. ಗೈಸ್, ಇವಾಗ ಏನು ಬಡ್ಕೊಂತ ಬ್ಯಾಂಡ್ ಸೆಟ್ ಎಲ್ಲ ತೊಗೊಂಬಂದ್ರಲ್ಲ ಸ್ವಾಮಿಯವ್ರು ಕರ್ಕೊಂಡು, ಅಂದರೆ ನಮ್ಮ ತಾತನ ಮನೆಯಿಂದನೇ ಈಗ ನೈವೇದ್ಯಕ್ಕೆ ಅಮ್ಮನವ್ರಿಗೆ ಪ್ರಸಾದ ಹೋಗುವಂಥದ್ದು. ಗೈಸ್, ಇಲ್ಲಿ ನಮ್ಮ ಮಾವನ ಮನೆಯಿಂದನೇ ಎಡೆ ಹೋಗುತ್ತೆ ದೇವರಿಗೆ, ಅಂದರೆ ಅಮ್ಮನವ್ರಿಗೆ ಇವ್ರ ಮನೆಯಿಂದನೇ ಎಡೆ ಒಯ್ಯೋದು. ಬುತ್ತಿಯನ್ನು ಮಾಡಿರ್ತಾರೆ. 21 ಜೋಡಿಗಳು ಉಪವಾಸ ಇರ್ತಾರೆ. ಅವರಿಗೆ ಅಮ್ಮನವರಿಗೆ ನೈವೇದ್ಯ ಆದಮೇಲೆ ಆ ಒಂದು 21 ಜೋಡಿಗಳಿಗೆ ಇದನ್ನೇ ಪ್ರಸಾದವಾಗಿ ಕೊಡ್ತಾರೆ. ಆ ಒಂದು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಈ ಥರ ಇತ್ತು. ಹೇಳ್ಬೇಕಂದ್ರೆ ಇವ್ರ ಮನೆಯಿಂದನೇ ದೇವಿಗೆ ನೈವೇದ್ಯ ಮಾಡೋ ಅಂಥದ್ದು. ಸೊ ಹಾಗಾಗಿ ಮೊದಲಿಂದನೂ ಇದು ಶಾಸ್ತ್ರ ಅಂತೆ, ಅವ್ರು ನಡೆಸ್ಕೊಂಬಂದಿದ್ದಾರೆ. ಈ ಕಾಣಿಸ್ತಿದೆ ಅಲ್ಲ, ಈ ಬುಟ್ಟಿಯಲ್ಲಿ ಇರೋ ಅಂಥದ್ದೇ ಬುತ್ತಿಯನ್ನು, ಅಂದರೆ ಅಮ್ಮನವ್ರಿಗೆ ತುಂಬ ಮಡಿಯಿಂದ ಮಾಡಬೇಕಂತೆ. ಹಾಗಾಗಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕ, ಅಂದರೆ ನಮ್ಮ ಮಾಮನ ಹೆಂಡತಿ ಇಬ್ಬರು ಸೇರಿಕೊಂಡು ಸ್ನಾನ ಮಾಡಿ ಅದೇನು ಮನೆ ಎಲ್ಲ ಸಾರಿಸಿ ಗುಡಿಸಿ ಅಂತ ಮಾಡಿ ಆಮೇಲೆ ಎಡೆ ಮಾಡೋ ಅಂಥದ್ದು. ಆ ಥರ ಒಂದು ಮಡಿಯಿಂದ ಏನೋ ಮಾಡಬೇಕಂತೆ. ಸೊ ಇವರು ಆ ಥರ ಮಾಡಿಕೊಂಡು ಇಲ್ಲಿ ತಗೊಂಡು ಹೋಗಿದ್ದಾರೆ. ಈಗ ಇವರು ಇಲ್ಲಿ ನಿಂತಿದ್ದಾರಲ್ಲ, ಇವ್ರದ್ದೇ ಮೇಯ್ನ್, ಅಂದರೆ ಇಲ್ಲಿ ನಮ್ಮ ಮಾಮನ ಹೆಂಡ್ತಿ, ನಮ್ಮ ಮಾಮನ ಮಗ. ಯಾಕಂದರೆ ಅವನು ಚಿಕ್ಕವನಾದ್ರೂ ನೆಕ್ಸ್ಟ್ ಇದನ್ನೆಲ್ಲ ಮಾಡಬೇಕಾಗಿರೋನು ಅವನೇ. ಸೊ ಹಾಗಾಗಿ ಅವನಿಗೂ ಇವಾಗಲೇ ತೋರಿಸ್ಬೇಕು ಅಂತೇಳಿ ಅವನನ್ನು ಕೂಡ ಕರ್ಕೊಂಡು ಹೋಗಿರೋ ಅಂಥದ್ದು. ಯಾಕಂದರೆ ನಮ್ಮ ಮಾವನ ನೆಕ್ಸ್ಟ್ ಮತ್ತೆ ಅವನೇ ಮಾಡಬೇಕಲ್ಲ. ಹಾಗಾಗಿ ನಮ್ಮ ಮಾವ, ನಮ್ಮ ಅಕ್ಕ, ಅಂದರೆ ಕಳಸ ಹಿಡ್ಕೊಂಡಿರೋದು ನಮ್ಮ ಅಕ್ಕ, ಅವಳು, ನಮ್ಮ ಮಾವ ಮತ್ತು ಅವ್ರ ಮಗ, ಇವರಿಷ್ಟು ಅವ್ರ ಮನೆಯಿಂದ ಪ್ರಸಾದ ಏನು ದೇವಿಗೆ ತಗೊಂಡೋಗಿದ್ದಾರಲ್ಲ ಅದನ್ನು ಈಗ 3 ಸುತ್ತು ಕಳಸ ಹಿಡ್ಕೊಂಡಿರೋರು ನಮ್ಮ ಅಕ್ಕ 3 ರೌಂಡ್ ಸುತ್ತಬೇಕು. ಅದನ್ನು ಬುತ್ತಿನೂ ಕೂಡ ಅದೇ 3 ರೌಂಡ್ ಸುತ್ತಿ ಏನೋ ಆಮೇಲೆ ಅದನ್ನು ನೈವೇದ್ಯ ಮಾಡ್ತಾರೆ. ಯಾರು ಸ್ವಾಮಿಯರು, ಅಂದರೆ ಅರ್ಚಕರು ಅಂತೀವಲ್ಲ, ಅವರಿಗೆ ನಾವು ಸ್ವಾಮಿಯರು ಅಂತೀವಿ, ಐನೋರು ಅಂತೀವಿ. ಅವರು ಅದನ್ನೆಲ್ಲ ನೈವೇದ್ಯ ಮಾಡಾದ್ಮೇಲೆ 21 ಜನ ಏನು ಉಪವಾಸ ಇರ್ತಾರಲ್ಲ ಅವರು ಅಷ್ಟು ಜನನೂ ಈ ಬುಟ್ಟಿಲಿರೋ ಅಂಥ ಬುತ್ತಿಯನ್ನು ತಿನ್ನಬೇಕು. ಅಲ್ಲಿಗೆ ಅವರ ಉಪವಾಸ ಮುರಿಯುತ್ತೆ ಅನ್ನೋ ಒಂದು ಪ್ರತೀತಿ. ಆ ಒಂದು ಇದನ್ನು ಇವರು ನಡೆಸ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಇದನ್ನು ನಮ್ಮ ಮಾವ, ನಮ್ಮ ಅಕ್ಕ, ಇದು ಎಷ್ಟು 2ನೇ ಸಲ ಏನೋ ಅನಿಸುತ್ತೆ ನಮ್ಮ ಮಾವ ಮದುವೆ ಆದಮೇಲೆ ಇದು 2ನೇ ಟೈಮೋ 3ನೇ ಟೈಮೋ ನನಗೂ ಗೊತ್ತಿಲ್ಲ. ಇಲ್ಲ 2ನೇ ಟೈಮ್ ಅನಿಸುತ್ತೆ. ಅವ್ರ ಮಗ ಏನೋ ಚಿಕ್ಕವನಿದ್ದಾನೆ. ಸೊ ಹಾಗಾಗಿ ಇದು 2ನೇ ಟೈಮ್ ಅನಿಸುತ್ತೆ. ಈ ರೀತಿ ಅವ್ರ ಮನೆಯಿಂದ ಶಾಸ್ತ್ರ ಮಾಡ್ತಾರೆ.
ಸೊ ಇದನ್ನು ಅವರೇನು ಎಲ್ಲರೂ ಐನೂರು ಸಮೇತ ಬಂದು ಎಡೆನ ದೇವಿಗೆ ತಗೊಂಡೋಗ್ತಾರೆ. ಅದು ಅವ್ರ ಮನೇಲಿ ನಡೆಸ್ಕೊಂಬಂದಿರೋ ಪದ್ಧತಿ. ಅದು ನಮ್ಮ ತಾತ ಅಜ್ಜಿ ಕೂಡ ಇದನ್ನು ನಡೆಸ್ಕೊಂಬಂದಿದ್ರಂತೆ. ಈಗ ನಮ್ಮ ಮಾಮ ನಮ್ಮ ಅಕ್ಕ ನಡೆಸ್ಕೊಂಬಂದಿದ್ದಾರೆ. ನೆಕ್ಸ್ಟ್ ನಮ್ಮ ಮಾವನ ಮಗ ನಡೆಸ್ಬೇಕು ಅದನ್ನು. ಸೊ ಹಾಗಾಗಿ ಅದನ್ನು ಅವನಿಗೆ ತೋರ್ಸೋಕ್ಕೋಸ್ಕರನೇ ಅವನನ್ನು ಮುಂದೆ ಬಿಟ್ಟು ಮಾಡಿಸ್ತಾ ಇರೋವಂಥದ್ದು. ಸೊ ಈ ಥರ ಇತ್ತು ಅವ್ರ ಒಂದು ಏನದು ಸಂಪ್ರದಾಯ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನಡೆಸ್ಕೊಂಬರ್ಬೇಕಲ್ಲ ನೆಕ್ಸ್ಟ್ ಜನ್ರೇಷನ್ನವರು. ಅದಕ್ಕೋಸ್ಕರ ಅವನಿಗೆ ತೋರಿಸ್ತಿರೋವಂಥದ್ದು. ಅವನ ಜೊತೆಗೆ ಹಿಡ್ಕೊಂಡು ಮಾಡ್ತಿರೋದು ಇಲ್ಲಿ ನಮ್ಮ ಅಕ್ಕ ನಮ್ಮ ಮಾವ. ಓಕೆನಾ. ನಾವು ಅತ್ತೆ ಅನ್ನಲ್ಲ, ನಮ್ಮ ಅಮ್ಮನ ಹೆಂಡ್ತಿಗೆ ಅಕ್ಕ ಅಂತಲೇ ಕರೆಯೋದು. ಇಲ್ಲಿ ದೇವಿ ಕಾಣಿಸ್ತಿದೆಯಲ್ಲ, ಈ ಅಮ್ಮನವ್ರಿಗೇ ಹಬ್ಬ ಮಾಡಿರೋವಂಥದ್ದು. ದೇವರು ಈಗ ಈ ನಮ್ಮ ಕಡೆ ಎಲ್ಲ ಉಚ್ಚಯ ಅಂತ ಹೇಳ್ತೀವಿ, ದೇವಿ ಕೂರಿಸ್ಬಿಟ್ಟು ಉಚ್ಚಯ ಹರಿಸ್ತಾರೆ ಅಂತ. ಬಟ್ ಕೆಲವ್ರಿಗೆ ಗೊತ್ತಿರಲ್ಲ ಉಚ್ಚಯ ಅಂದರೆ ಏನು ಅಂತಾರೆ, ರಥ ಅಂತ ಹೇಳ್ತಿದ್ದೀನಿ. ಅದಕ್ಕೆ ಗೊತ್ತಿರಲ್ಲ ಅನ್ನೋ ಪರ್ಪಸ್ಸಿಗೆ ರಥ ಅಂತ ಹೇಳಿದ್ದೀನಿ ಅಷ್ಟೇ. ಓಕೆನಾ. ಮತ್ತು ತಪ್ಪು ತಿಳ್ಕೊಬೇಡಿ, ಕೆಲವ್ರಿಗೆ ಗೊತ್ತಾಗಲ್ಲ ಅನ್ನೋ ಪರ್ಪಸ್ಸಿಗೆ ರಥ ಅಂತ ಹೇಳಿರೋದಷ್ಟೇ. ತೇರು ಅಂತನಾರು ಅಂದ್ಕೊಳ್ಳಿ, ರಥ ಅಂತನಾರು ಅಂದ್ಕೊಳ್ಳಿ. ನಮಗೆ ನಮ್ಮ ಸೈಡ್ ಗೊತ್ತಿರೋರು, ದಾವಣಗೆರೆ ಸೈಡವ್ರೆಲ್ರಿಗೂ ಉಚ್ಚಯ ಅಂತಲೇ ಹೇಳೋದು. ದೇವಿ ಕೂರಿಸ್ಬಿಟ್ಟು ಏನು ಮಾಡ್ತಾರಲ್ಲ ಈ ಥರ, ಅದೇನು ರಥ ಹೇಳ್ಕೊಂಬರೋದು, ಅದನ್ನು ಈ ಥರ ಹೇಳ್ತಾರೆ. ನಾನು ಇಷ್ಟು ಹೇಳಿದ್ದೀನಿ, ನನಗೆ ತಿಳ್ಕೊಂಡಿರೋ ಅಷ್ಟು ನಾನು ಹೇಳಿದ್ದೀನಿ. ನಾನೇನಾದ್ರು ಬೈ ಚಾನ್ಸ್ ಮಿಸ್ಟೇಕ್ ಮಾಡಿ ಹೇಳಿದರೆ ಸಾರಿ. ಓಕೆನಾ. ನೋಡ್ಕೊಂಬನ್ನಿ ಗಾಯ್ಸ್. ನಮ್ಮ ತಾತಂದರು 3 ಜನ, ಅಂದರೆ 3 ಜನ ಅಣ್ಣ ತಮ್ಮ ಅವರು. ಆ ಒಂದು 3 ಜನದ ಮಕ್ಕಳು ಅವರು ಕೂಡ 3 ಜನನೇ ಇರೋದು. ಹಾಗಾಗಿ ಅವರು 3 ಜನ ನಿಂತ್ಕೊಂಡು ಇದೆಲ್ಲ ಶಾಸ್ತ್ರ ಮಾಡೋ ಅಂಥದ್ದು. ನಮ್ಮ ಅವರು 3 ಜನ, ಆ 3 ಜನ ಏನು ನಿಂತ್ಕೊಂಡು ಮಾಡ್ತಾರಲ್ಲ, ಅದಾದಮೇಲೆ ಇವ್ರ ಮನೆ ಎಡೆ ಹೋದ್ಮೇಲೆ ದೇವಿನ ಈ ಥರ ಊರೊಳಗಡೆ ಕರ್ಕೊಂಬಂದು ರಥ ಎಳೆಯುವಂಥದ್ದು, ಅಂದರೆ ಉಚ್ಚಯ ಮಾಡುವಂಥದ್ದು. ಸೊ ಈ ಥರ ಒಂದು ಶಾಸ್ತ್ರ ಇದೆ. ಹಾಗಾಗಿ ಆ 3 ಮನೆಯವರು, ಅಂದರೆ ನಮ್ಮ ತಾತರ 3 ಜನ ಅನ್ನಲ್ಲ, ಅಣ್ಣ ತಮ್ಮ. ನಮ್ಮ ತಾತ ದೊಡ್ಡವರು, ನಮ್ಮ ತಾತನಿಗೆ 2 ತಮ್ಮಂದಿರಿದ್ದಾರೆ. ನಮ್ಮ ತಾತ ಅವರು ಈ ಶಾಸ್ತ್ರಗಳನ್ನೆಲ್ಲ ಮಾಡೋ ಥರ ಇದೆ. ನಾವಿಲ್ಲಿ ನಿಂತ್ಕೊಂಡು ಆಟ ಆಡ್ತಿರ್ತಿದ್ವಿ ಯಾವಾಗಲೂ. ಆ ಒಂದು ವ್ಯೂನ ಕೊಂಡಿರೋದು ನನ್ನ ತಂಗಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬುಧವಾರದ ದಿನ ಅಂತ್ಯಾಕ್ಷರಿ ಆಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬುಧವಾರ ಅಂದರೆ ಬುಧವಾರ ಏನು ಅವತ್ತು ಕೆಲವೊಂದು ಶಾಸ್ತ್ರ ಇತ್ತು, ಅದನ್ನೆಲ್ಲ ನಮ್ಮ ಮಾಮ ನಮ್ಮ ಅಕ್ಕ ಮಾಡೋಂಥದ್ದು ಅಷ್ಟೇ. ಸೊ ನಾವು ಉಳಿದವರೆಲ್ಲ ಕುತ್ಕೊಂಡು ತಿಂಡಿ ಇಲ್ಲಿ ಇವರು ಎಲ್ಲ ಬಂದಿರೋಂಥ ಎಲ್ಲ ರಿಲೇಟಿವ್ಸು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಡ್ಯಾನ್ಸು, ಸಾಂಗು, ಗೇಮು ಅಂತ. ಹಾಗೆ ನೋಡಿ ಇಲ್ಲಿ ಹೊರಗಡೆನೂ ನಡೀತಾಯಿತ್ತು, ಒಳಗಡೆನೂ ನಡೀತಿತ್ತು. ಒಂದು 10 ಜನ ಹುಡುಗರಿದ್ದರು ಅನ್ಸುತ್ತೆ, ಹುಡುಗರು ಹುಡುಗಿರು. ಸೊ ಅವರು ಎಂಜಾಯ್ ಮಾಡ್ತಿರೋಂಥದ್ದು. ಡ್ಯಾನ್ಸ್ ಏನು ಹೇಳ್ತೀರಾ, ಗೇಮ್ಸು, ಮಿಮಿಕ್ರಿ, ಇಮಿಟೇಟ್ ಮಾಡೋದು, ಈ ಥರ ಎಲ್ಲ ಚೆನ್ನಾಗಿತ್ತು. ಹೋಗೋರು ಬರೋರು ಹಾಗೆ ಮಾಡಿದ್ರು. ಈ ರೀತಿಯಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಬುಧವಾರ ಇದೆಲ್ಲ ನಡೆದಿದ್ದು. ಅವತ್ತು ತಿಂಡಿ ತಿಂದು ಏನು ಹೇಳ್ತೀರ, ಅವತ್ತು ಫುಲ್ ಫನ್ ಡೇ ಅಂತಲೇ ಹೇಳ್ಬೋದು, ಊಟದವರೆಗೂ. ನೋಡಿ ಈ ರೀತಿ ಇತ್ತು ನಮ್ಮ ಎಂಜಾಯ್ಮೆಂಟ್. ನೀವೆಲ್ಲರೂ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಅಂತ ಕೇಳಿ. ಎಕ್ಸಿಬಿಷನ್ ಎಲ್ಲ ಹೋಗಿ ಬಂದು ಇಲ್ಲಿ ರಾತ್ರಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಡ್ಯಾನ್ಸು, ಗೇಮ್ಸು ಅಂತ ಎಲ್ಲ ನೋಡಿ. ನೈಟ್ ಟೈಮು ಲೈಟ್ ಆಫ್ ಮಾಡ್ಕೊಂಡು ಈ ಥರ ಎಂಜಾಯ್ ಮಾಡ್ತಾಯಿದ್ರು. ಏನೇ ಅಂದರೂ ಈ ಥರ ಹುಡುಗಿರಿದ್ದಾಗ ಚೆನ್ನಾಗೆ, ಮದುವೆ ಆದಮೇಲೆ ಈ ಥರ ಎಲ್ಲ ಮಾಡೋಕ್ಕೆ ಬಿಡಲ್ಲ. ಏನು ಮಾಡೋಕ್ಕಾಗುತ್ತೆ, ಮಕ್ಕಳೊಂದು ಬಿಡೋದಿಲ್ಲ. ನಾವು ಮಾಡ್ತೀವಿ ಅಂದ್ರೂ ಎಂಜಾಯ್ಮೆಂಟು. ಮಕ್ಕಳೊಂದು ಅಳ್ತಿರ್ತೀವಲ್ಲ ಕಯ್ಯ ಅಂತ, ಅದಕ್ಕೋಸ್ಕರ. ಇದು ಗೈಸ್ ಅವತ್ತಿನ ದಿನವೇ ನಾವೆಲ್ಲ ಒಂದು ಗ್ರೂಪು, ಈ ಥರ ಏಜ್ ಆಗಿರೋರೆ ಒಂದು ಗ್ರೂಪು ಅಂತ ಹೇಳಿ ಟೀಮ್ ಮಾಡ್ಕೊಂಡಿದ್ವಿ. ಇದರಲ್ಲಿ ಯಾರು ಗೆಲ್ತಾರೆ ಅಂತ. ಕೊನೆಗೆ ನಾವೇ ಗೆದ್ವಿ. ಬಟ್ ಆದರೂ ಅವರು ಪಾಪ ಹೇಳಕ್ಕೆ ಟ್ರೈ ಮಾಡಿದ್ರು, ಆದರೆ ಆಗಲಿಲ್ಲ. ಈ ಥರ ಎಂಜಾಯ್ಮೆಂಟ್ ಇತ್ತು ನಮ್ಮದು ಗೈಸ್. ಇದು ಬುಧವಾರದ ದಿನ ಸಂಜೆ ಹೋಗಿದ್ವಿ, ಅಲ್ಲಿ ಕೂರಿಸಿದ್ರಲ್ಲ ದೇವರನ್ನ ಮಂಟಪದಲ್ಲಿ, ಅಲ್ಲಿ ನೋಡ್ಕೊಂಡು ಗೈಸ್. ಇದು ನೆಕ್ಸ್ಟ್ ಗುರುವಾರ ಮಾಡಿರೋದು. ಅದು ಮೊದಲಿಂದು ಮಂಗಳವಾರ ಮಾಡಿರೋ ಶಾಸ್ತ್ರ. ಇವಾಗ ಗುರುವಾರ ಒಂದು ಶಾಸ್ತ್ರ ಇದೆ. ಬುಧವಾರನೂ ಶಾಸ್ತ್ರ ಇತ್ತು, ಅದನ್ನು ಜಾಸ್ತಿ ಏನು ಇದು ಮಾಡಿರಲಿಲ್ಲ. ಹಂಗೆ ನಮ್ಮ ಮಾವ ಹೋಗಿ, ನಮ್ಮ ಅಕ್ಕ ನಮ್ಮ ಮಾವ ಏನೋ ದೇವಸ್ಥಾನಕ್ಕೆ ಹೋಗಿ ಏನೋ ಮಾಡಿ ಬಂದರು. ಅದೇನು ಶಾಸ್ತ್ರ ಇರುತ್ತೋ ಅದನ್ನು. ಈಗ ಗುರುವಾರ ಮತ್ತೊಂದು ಶಾಸ್ತ್ರ ಇದೆ. ಆ ಶಾಸ್ತ್ರಕ್ಕೆ ಮತ್ತೊಂದು ಸಲ ಈ ಥರ ಅದೇನೋ ಬ್ಯಾಂಡ್ ಸೆಟ್ ಬಾರಿಸ್ಕೊಂಡು ಸ್ವಾಮಿಯರು ಅವರೆಲ್ಲ ಬಂದು ಅವರಿಗೇನೋ ಬಟ್ಟೆ ಎಲ್ಲ ಕೊಡ್ತಾರೆ, ಉಡಿ ತುಂಬ್ತಾರೆ.
ಅವ್ರಿಗೆಲ್ಲ ಕೊಟ್ಟು ಕರ್ಕೊಂಡು ಹೋಗೋವಂಥದ್ದು ಒಂದು ಶಾಸ್ತ್ರ ಕೂಡ ಇದೆ. ಆ ಶಾಸ್ತ್ರದ್ದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಅದೇನೋ ವಿಡಿಯೋ ಮಾಡೋಂಗಿಲ್ಲ ಅಂದರು. ಸೊ ಹಾಗಾಗಿ ನಾನು ಅದನ್ನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದೇನೋ ಶಾಸ್ತ್ರ ಇರುತ್ತಂತೆ, ಅದನ್ನು ಸ್ವಾಮಿಯರು ಕೂಡ ಹೇಳಿದರು ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ ಯಾರು ಅಂತೇಳಿ. ಸೊ ಹಾಗಾಗಿ ವಿಡಿಯೋ ಮಾಡಿದ್ದೆ, ಬಟ್ ಅದನ್ನ ಡಿಲೀಟ್ ಮಾಡಿದ್ದೀನಿ, ಅದೇನೋ ಅಪ್ಲೋಡ್ ಮಾಡೋಂಗಿಲ್ಲ ಅಂದರು. ಸೊ ಅದಕ್ಕೋಸ್ಕರ ಅದು ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಅವರು ಡ್ಯಾನ್ಸ್ ಎಲ್ಲ ಮಾಡಿದರು, ನಮ್ಮ ಮಾವರು 3 ಜನ ಮತ್ತು ಅವ್ರು ಯಾರು ಇರ್ತಾರಲ್ಲ ಅವರು ನಮ್ಮ ತಾತನ ಮನೇಲಿ ಡ್ಯಾನ್ಸ್ ಮಾಡಿ ಅದೇನೇನೋ ಉಡಿ ತುಂಬಿ ಅದೇನೋ ಚೆನ್ನಾಗಿತ್ತು. ಅದು ಒಂಥರ, ಬಟ್ ಅದು ಒಂದು 10 ಮಿನಿಟ್ಸ್ ಆದ್ರೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಅದೇನೋ ವೀಡಿಯೋ ಹಾಕೋಂಗಿಲ್ಲಂತೆ. ಸೊ ತುಂಬ ಸ್ಟ್ರಿಕ್ಟಾಗಿ ಹೇಳಿದರು, ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಅದನ್ನು ಅದು ಹೇಳ್ಬೇಕಂದ್ರೆ ಮನೆಗೆ ಅವ್ರ ಸ್ಟೆಪ್ಸ್ ಅಂತೂ ಸಾಕದಾಗಿ ಹಾಕಿದ್ರು ಅಂತ ಹೇಳ್ಬೋದು. ಚೆನ್ನಾಗಿತ್ತು, ಅದೊಂಥರ ದೇವ್ರದ್ದು ಇದು. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ನಾನು ಅಪ್ಲೋಡ್ ಮಾಡೋ ಆಗಿಲ್ಲ. ಸೊ ಅದನ್ನು ನಾನು ಮಾಡಿಲ್ಲ. ಈಗ ನೆಕ್ಸ್ಟ್ ಅವತ್ತಿನ ದಿನವೇ ಎಲ್ಲರೂ ಬೀಗರು ಹೋಗೋರು ಹೋದರು, ಆಮೇಲೆ ಇರೋರು ಇದ್ವಿ, ಉಳಿದವರು. ಮತ್ತು ಫಸ್ಟ್ ಬುಧವಾರದ ದಿನವೇ ಕೆಲವರೆಲ್ಲ ಎಕ್ಸಿಬಿಷನ್ನು ಜಾತ್ರೆ ಎಲ್ಲ ಮಾಡಿ ಬಂದರು. ಅಂದರೆ ನನ್ನ ತಂಗಿ, ಈಗ ಹುಡುಗರು ಅಂತಾರೆ ಇರ್ತಾರಲ್ಲ, ಹುಡುಗರು ಅಂದರೆ ಈಗಿನ ಕಾಲೇಜ್ಗೆ ಹೋಗೋ ಹುಡುಗಿರು, ನಾವಿನ್ನ ಮದುವೆ ಆದ್ವಿ. ಸೊ ಹಾಗಾಗಿ ಈಗ ಅವ್ರ ನಮಗಿಂತ ಚಿಕ್ಕವರಲ್ಲ, ಸೊ ಅದಕ್ಕೆ ಆ ಥರ ಹೇಳಿದೆ. ಅವರೆಲ್ಲ ಹೋಗಿ ಜಾತ್ರೆ ರೌಂಡ್ ಹಾಕ್ಕೊಂಡು ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ಸ್ನ್ಯಾಕ್ಸ್ ಗೀಕ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದರು. ಅವತ್ತು ಹೋಗೋಕ್ಕೆ ನನ್ನ ಮಗನಿಗೆ ಏನೋ ಕೂತ್ಗೆ ನೋವು ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಸೊ ನಾವು ಹಾಗಾಗಿ ಇರಲಿಲ್ಲ. ನೆಕ್ಸ್ಟ್ ಡೇ ನನ್ನ ಮಗ ಕೇಳಬೇಕಾ, ಬಿಡೋಂಗಿಲ್ಲ, ಎಕ್ಸಿಬಿಷನ್ ಬೇರೆ ನೋಡಿಬಿಟ್ಟಿದ್ದ, ಜಾತ್ರೆ ಬೇರೆ ನೋಡಿದ್ನಲ್ಲ, ಅವನಿಗೆ ಎಕ್ಸಿಬಿಷನ್ನಿಗೆ ಆಡಿಸ್ಕೊಂಡೆ ಕರ್ಕೊಂಬರ್ಬೇಕಂದು ಹಠ ಮಾಡಿ ಮಧ್ಯರಾತ್ರಿ 12 ಗಂಟೆಗೆ ಹೋಗಿರೋದು ನಾವಿದು. ಆದರೂ ಅಷ್ಟು ಜನ ಇದ್ದರು. ಅವತ್ತೇ ಲಾಸ್ಟ್ ಡೇ. ಅವತ್ತು ಆರ್ಕೆಸ್ಟ್ರಾ ಕೂಡ ಇತ್ತು. ಇಲ್ಲಿಂದ ಎಕ್ಸಿಬಿಷನ್ ಮುಗಿಸ್ಕೊಂಡು ಅವನಿಗೆ ಆಟ ಆಡಿಸ್ಕೊಂಡು ಜಾತ್ರೆಯಲ್ಲಿ ಏನೇನೋ ಅವನಿಗೆ ಕೊಡಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ 12:30 ಆಗಿತ್ತು. ಅಲ್ಲಿಂದ ಮತ್ತೆ ಮನೆಗೆ ಹೋಗಾದ್ಮೇಲೆ ಮತ್ತೆ ಆರ್ಕೆಸ್ಟ್ರಾ ನೋಡೋಕ್ಕಿಂತ ಹೋದ್ವಿ. ಈ ಥರ ಇತ್ತು ಹಬ್ಬದ ವೈಬ್ಸು. ಕೆಲವ್ರು ಮಲಗಿದ್ರು, ಕೆಲವರೆಲ್ಲ ಹೋಗಿ ಬಂದ್ವಿ. ನನ್ನ ಮಗನ ಪರ್ಪಸ್ಸಿಗೋಸ್ಕರನಾದರೂ ನಾನು ಹೋಗಲೇಬೇಕಿತ್ತು, ಹಾಗಾಗಿ ಹೋಗಿದ್ದಾಯಿತು ನಾನು. ಇನ್ನು ಉಳಿದವರೆಲ್ಲ ಮನೇಲಿ ಮಲಗಿದ್ರಲ್ಲೇ. ಈ ಥರ ಇದು ಎಂಟ್ರೆನ್ಸು. ಊರಿಗೆ ಬರೋ ಬೀಗರಿಗೆಲ್ಲ ಎಂಟ್ರೆನ್ಸ್ ಇದೆ. ಮೇಯ್ನ್ ಡೋರ್ ಏನಂತ ಮನೆಗೆ ಹೆಂಗೆ ಮೇಯ್ನ್ ಡೋರ್ ಇರುತ್ತೋ ಆ ಥರ ಊರು ಬಾಗಿಲು ಥರ ಎಂಟ್ರೆನ್ಸ್ ಮಾಡಿದರು. ಇಲ್ಲಿ ನನ್ನ ಮಗ ಎಂಜಾಯ್ ಮಾಡ್ತಿರೋದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ. ನೋಡಿ, ಅವನಿಗೆ ಏನೆಂದರೂ ಅವನೊಂಥರ ಖುಷಿ. ಈಗ ಯಾರ ಜೊತೆ ತುಂಬ ಕ್ಲೋಸ್ ಇರ್ತಾನೋ ಅವ್ರ ಜೊತೆ ಅಂತೂ ಏನಂದರೂ ಬಿಡೋದಿಲ್ಲ. ಅವನಿಗೆ ಬೇಕಾಗಿದ್ದು ಕೊಡಿಸ್ಕೊಂತಾನೆ ಎಂಜಾಯ್ ಮಾಡಿ ಬರ್ತಾನೆ. ಹೇಳ್ಬೇಕಂದ್ರೆ ನಾವು ಕೂಡ ಎಕ್ಸಿಬಿಷನ್ಗೆಲ್ಲ ಆಟ ಆಡಬೇಕು ಅನಿಸ್ತಿರುತ್ತೆ. ಏನಂದರೂ ಒಂಥರ ಮೆಮೊರಿ. ಇವಾಗ ಯಾರು ಏನು ಅನ್ಕೋತಾರೋ ಆಟ ಆಡಿದರೆ ಆ ಥರ ಫೀಲಿಂಗ್ಸ್ ಜಾಸ್ತಿ ಇರುತ್ತೆ. ಬಟ್ ಈಗ ಚಿಕ್ಕವರಿದ್ದಾಗ ಏನು ಎಂಜಾಯ್ ಮಾಡ್ತೀವಲ್ಲ, ಆ ಎಂಜಾಯ್ಮೆಂಟ್ ಮತ್ತೆ ನಾವು ಕಾಲೇಜ್ಗೆ ಹೋಗ್ಬೇಕಾರೆ ಆಗಿರ್ಬೋದು, ಅವಾಗೂ ಎಂಜಾಯ್ ಮಾಡ್ಬೋದು. ಮದುವೆ ಆದ್ವಿ ಅಂದರೆ ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಅನ್ನೋದ್ರಲ್ಲೇ ಲೈಫ್ ಕಳೆದ್ಬಿಟ್ಟಿರ್ತೀವಿ. ಬಟ್ ಮಕ್ಕಳು ಆ ಥರ ಅಲ್ಲ ಅಲ್ವಾ. ಸೊ ಅವ್ರದ್ದೇ ಆ ಟೈಮ್ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ. ಬಟ್ ಇವಾಗ ಅಲ್ಲೇ ಅವ್ರದ್ದೇ ನೋಡೋದಾಗಿರುತ್ತೆ. ಇವಾಗ ಮನೆಗೆ ಬಂದಾದಮೇಲೆ ಮತ್ತೆ ಆರ್ಕೆಸ್ಟ್ರಾ ನೋಡೋಕೆ ಹೊರಟ್ವಿ. ಮನೆಗೆ ಬಂದು ಮತ್ತೆ ಏನೇನು ತಗೊಂಡಿದ್ವಿ ಅದನ್ನೆಲ್ಲ ಮನೇಲಿಟ್ಟು ಆರ್ಕೆಸ್ಟ್ರಾ ನೋಡೋಕೆ ಹೋಗಿದ್ದಾಯಿತು. ಬಟ್ ಆರ್ಕೆಸ್ಟ್ರಾ ನೋಡೋಕೆ ಹೋದರೆ ಅಲ್ಲೇನಾಯಿತು ಅಂದರೆ ಬರೀ ಡ್ರಿಂಕ್ಸ್ ಮಾಡಿರೋರು ಇದ್ದರು. ಮತ್ತು ಅದೇನೇನೋ ಜಗಿತಾರಲ್ಲ, ಯಪ್ಪ ಸ್ಮೆಲ್ಲು, ಒಂದು ಇದಕ್ಕೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. 5 ಮಿನಿಟ್ಸ್ ಕೂಡ ನಿಂತ್ಕೊಳ್ಳಿಲ್ಲ, 5 ನಿಮಿಷ ಇರೋಕ್ಕಾಗಲಿಲ್ಲ ಅಂದು ವಾಪಸ್ ಬಂದಿದ್ದಾಯಿತು. ವಾಪಸ್ ಬಂದು ಮಲ್ಕೊಂಡ್ವಿ. ಒಂದು ಏನೋ ನೋಡಬೇಕು ಅಂತ ಹೋದ್ವಿ. ಹೇಳ್ಬೇಕಂದ್ರೆ ತುಂಬ ದಿನ ಆಗಿತ್ತು ಆರ್ಕೆಸ್ಟ್ರಾ ನೋಡಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಈ ಥರ ಇರುತ್ತಲ್ಲ, ಎಲ್ಲ ಬರೀ ಅವರೇ ಡ್ರಿಂಕ್ಸ್ ಮಾಡಿರೋರೇ ಇದ್ದರು. ಹಬ್ಬ ಅಂದರೆ ಗೊತ್ತಲ್ಲ, ಎಲ್ಲ ಥರದ ಜನನೂ ಇರುತ್ತೆ. ಆಲ್ಮೋಸ್ಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹೋಗಿ ವಾಪಸ್ ಬಂದ್ವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ.
ನೋಡಿದ್ರಲ್ಲ ಗಾಯ್ಸ್, ಇಲ್ಲಿವರೆಗೂ ಹಬ್ಬದ 2 ಲೋಗನು ಈ ರೀತಿ ನಾವು ಹಬ್ಬನ ಎಂಜಾಯ್ ಮಾಡಿ ಬಂದ್ವಿ ನಮ್ಮ ತಾತ ಅಜ್ಜಿ ಮನೇಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಲವ್ ಯು ಆಲ್.